ಪ್ರತಿ ಸಂಸ್ಕೃತಿಯಲ್ಲೂ ಒಳ್ಳೇದಿದೆ, ಕೆಟ್ಟದ್ದಿದೆ. ನಾವು ಯಾವತ್ತೂ ಎಲ್ಲದರಲ್ಲೂ ಒಳ್ಳೆಯದನ್ನು ಸ್ವೀಕರಿಸಿ ಮುಂದುವರೆದ್ರೆ ನಿಜವಾದ ನಡೆಯಾಗುತ್ತೆ, ನಿಜವಾದ ವಿಕಾಸ ಆಗುತ್ತೆ. ಇದೀಗ ತಾನೇ ಬಿಡುಗಡೆಯಾದ ಭಾವನೆಲೆ ಕಾದಂಬರಿಯ ಕರ್ತೃ ಸಿರಿಮೂರ್ತಿ ಕಾಸರವಳ್ಳಿ ಅವರಿಗೆ ನಮ್ಮೆಲ್ಲರ ಒಂದು ದೊಡ್ಡ ಅಭಿಮಾನದ ಚಪ್ಪಾಳೆ. ನನ್ನ ಅದೃಷ್ಟ ಸಿರಿಮೂರ್ತಿ ಕಾಸರವಳ್ಳಿ ಅವರ 2ನೇ ಕಾದಂಬರಿಯನ್ನು ಕೂಡ ಬಿಡುಗಡೆ ಮಾಡುವ ಅವಕಾಶ ಮತ್ತು ಅದೃಷ್ಟ ದೊರಕಿರೋದು ನನಗೆ ನಿಜಕ್ಕೂ ಬಹಳ ಸಂತೋಷ ಆಗ್ತಾ ಇದೆ. ಜೊತೆಗೆ ನನಗೆ ಬಹಳ ಖುಷಿ ಆಗೋದು ಇವರ ಸಮಾರಂಭಗಳಲ್ಲಿ ಅವರ ಕುಟುಂಬದ ಇನ್ವಾಲ್ವ್ಮೆಂಟ್. ಅಲ್ಲಿ ನೋಡಿ, ಯೂನಿಫಾರ್ಮ್ ಡ್ರೆಸ್ ಹಾಕೊಂಡು ಎಷ್ಟು ಚೆನ್ನಾಗಿ ನಿಂತಿದ್ದಾರೆ ಅಂತ. ಅವರ ಸೊಸೆಯರು ಅಷ್ಟೇನೆ. ಅವರ ಸೊಸೆನೇ ಈ ಕಾದಂಬರಿಯ ಮುಖಪುಟ ರಚಿಸಿದ್ದಾರೆ ಅನ್ನೋದಕ್ಕಂತೂ ಬಹಳ ಖುಷಿ ಆಯ್ತು. ಇದು ನಿಜವಾಗ್ಲೂ ಕೂಡ ಕುಟುಂಬದ ಪ್ರಾಡಕ್ಟ್. ಒಂಥರ ಎಲ್ಲ ಒಟ್ಟಿಗೆ ಸೇರಿ ಅಡುಗೆ ಮಾಡ್ದಂಗೆ. ಅಡುಗೆ ವಿಷಯಕ್ಕೆ ಬಂದರೆ ನೀವಿನ್ನೂ ಅವರ ರುಚಿ ಕಂಡಿಲ್ಲ. ನಾನು ಅವರ ಸೊಸೆಯವರ ರುಚಿ ತಿಂದಿದ್ದೀನಿ. ಇಷ್ಟೇ ಅದ್ಭುತವಾಗಿರುತ್ತೆ ಅವರ ತಿಂಡಿ ಕೂಡ ಅಥವಾ ಊಟ ಕೂಡ. ಮೊದಲನೇ ಕಾದಂಬರಿ ನಾನು ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಒಮ್ಮೆ ಅವ್ರ ಮನೆಗೆ ಹೋಗಿದ್ದೆ. ಆ ಅಡುಗೆಯ ಸುಖ ಅನುಭವಿಸಿದೆ. ಆದರೆ ಈ ಸಲ ಒಂದು ಮೋಸ ಮಾಡಿದ್ದಾರೆ. ಅಡುಗೆ ಬಡಿಸ್ದೇನೆ ನನಗೆ ಕಾದಂಬರಿ ಬಿಡುಗಡೆ ಕರೆದಿದ್ದಾರೆ. ಕಂಪ್ಲೇಂಟ್ ಮಾಡ್ತಾ ಇದ್ದೇನೆ ಮೇಡಮ್. ಮತ್ತೆ ಇಲ್ಲಿ ನೋಡಿ, ಇಲ್ಲೂ ಯೂನಿಫಾರ್ಮ್ ಡ್ರೆಸ್ ಸೊಸೆಯರೆಲ್ಲನೂ. ಸೊ ಬಿಡುಗಡೆ ಆದಮೇಲೆ ಆದರೂ ನೀವು ನನಗೆ ಸದ್ಯ ಒಪ್ಕೊಂಡ್ರಲ್ಲ. ನಾನು ಕಾದಂಬರಿ ಓದಿ ಎಷ್ಟು ಖುಷಿ ಆಯಿತು ಅಂತಂದರೆ, ಅವರ ಕೋರಿಕೆ ಮೇಲೆಗೆ ಮುನ್ನುಡಿ ಅಥವಾ ಪ್ರಸ್ತಾವನೆ ಬರೆಯೋದಕ್ಕೆ ಬಹಳ ಸುಲಲಿತವಾಗಿ ಹೋಗ್ಬಿಡ್ತು ನನ್ನ ಬರಹ. ಅದು ಏನು ಬರದೆ, ಯಾಕೆ ಬರದೆ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ನೀವೆಲ್ಲ ಪುಸ್ತಕ ತಗೊಂಡಾಗ ನೀವೇ ಓದಿವರಂತೆ. ಸಾಧ್ಯವಾದಷ್ಟು ಅದನ್ನು ಬಿಟ್ಟು ನಾನು ಮಾತಾಡ್ತೀನಿ. ಒಂದು. ಎರಡನೇದು, ಅವರಿಬ್ಬರು ಕೂಡ ನಮಗೆ ಪುಸ್ತಕದ ಬಗ್ಗೆ ಮಾತಾಡೋದ್ರಿಂದ, ನಂದು ಬಿಡುಗಡೆ ಕಾರ್ಯಕ್ರಮ ಆಗಿದ್ದರಿಂದ ಪುಸ್ತಕದ ಕಥೆಯ ಬಗ್ಗೆ, ಪುಸ್ತಕದ ಬಗ್ಗೆ ಏನೂ ಹೇಳದೆ ಒಂದು 4 ಮಾತು ಮಾತ್ರ ಹೇಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮಿಕ್ಕಿದ ಕೆಲಸ ನಿಮ್ಮದು ಮೇಡಮ್. ನನಗೆ ಈ ಪುಸ್ತಕ ಓದಬೇಕಾದ್ರೆ ಬೇಕಾದಷ್ಟು ವಿಷಯಗಳ ನೆನಪಾದವು. ಅದರಲ್ಲಿ ಮೊದಲನೇ ನನ್ನ ನೆನಪಾಗಿದ್ದು ಕೃಷಿ ವಿಜ್ಞಾನಿ, ಗೊತ್ತಲ್ಲ, ರೇಷ್ಮೆ ಹುಳುವಿನ ಬಗ್ಗೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ರೇಷ್ಮೆ ಚಿಟ್ಟೆ ಬರುತ್ತಲ್ಲ, ಅದು ತನ್ನ ಸುತ್ತ ಒಂದು ಪೀಪ ಅಂತ ಒಂದು ಕವಚ ಇರುತ್ತೆ. ರೇಷ್ಮೆ ಗೂಡು ಗೊತ್ತಲ್ಲ, ಅಷ್ಟು ಸುಂದರವಾದ ರೇಷ್ಮೆ ಗೂಡನ್ನ ಕಿತ್ಕೊಂಡು ಕಚ್ಚಿ ಅದನ್ನ ಹರಿದಾಕಿ ಹೊಸ ಚಿಟ್ಟೆ ರೂಪಾಂತರಗೊಂಡು ಆಚೆ ಬರುತ್ತೆ. ಯಾಕೆ ಆ ರೇಷ್ಮೆ ಗೂಡಿನ ವಿಷಯ ಜ್ಞಾಪಕ ಬಂತು ಅಂದರೆ, ಈ ಭಾವನೆಯಲ್ಲಿ ಪ್ರಕಟಗೊಂಡಿರುವ ಕೇಂದ್ರ ವಸ್ತು ಕೂಡ ಅದೇನೆ. ನಮ್ಮ ಸಂಸ್ಕೃತಿ, ಸಂಸ್ಕಾರ, ಪರಂಪರೆಗಳನ್ನು ಒಮ್ಮೊಮ್ಮೆ ನಾವು ಅದನ್ನು ಆ ಚಿಟ್ಟೆ ಒಡೆದು ಹೊರಗೆ ಬರೋ ಹಾಗೆ ಪ್ರಯತ್ನ ಪಟ್ಟು ಹೊರಗೆ ಬರ್ತೀವಿ. ಆ ಹೊಸ ಚಿಟ್ಟೆ ಬರಬೇಕಾದ್ರೆ ಈ ಹಳೆಯ ಸುಂದರವಾದ ಗೂಡನ್ನು ಒಮ್ಮೊಮ್ಮೆ ನಾವು ಹರಿಬೇಕಾಗತ್ತೆ. ಆದರೆ ಆ ಪ್ರಯತ್ನದಲ್ಲಿ ಯಾವುದಕ್ಕೂ ನೋವಾಗದಂಗೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಎದುರಿಸುವ ತಾಕಲಾಟಗಳು, ಸಂಕಷ್ಟಗಳ ಬಗ್ಗೆ ಈ ಕಾದಂಬರಿ. ಅದನ್ನು ಪ್ರತಿಬಿಂಬಿಸೋಕೆ ಅವರು 3 ತಲೆಮಾರಿನ ಕಥೆಯನ್ನು ಸೃಷ್ಟಿಸಿ, ಆ ತಲೆಮಾರುಗಳಲ್ಲಿ ನಡೆಯುವ ಪವಾಡಗಳ ಬದಲಾವಣೆಗಳನ್ನು, ಪಲ್ಲಟಗಳನ್ನು ಗುರುತಿಸಿ, ಅದರ ಮೂಲಕ ಸಂಸ್ಕೃತಿಯಲ್ಲಿ, ಸಂಸ್ಕಾರದಲ್ಲಿ, ನಮ್ಮ ಧಾರ್ಮಿಕ ನಂಬಿಕೆಗಳಲ್ಲಿ ಪಲ್ಲಟಗಳಾಗ್ತಾ ಇರಬೇಕಾದ್ರೆ ವೈಯಕ್ತಿಕವಾಗಿ ಎಂತಹ ದುರಂತಗಳಾಗ್ತವೆ, ಆಘಾತಗಳಾಗ್ತವೆ, ಎಷ್ಟರ ಮಟ್ಟಿಗೆ ನಾವು ಸ್ವಾತಂತ್ರ್ಯ ತಗೋಬೋದು ಆ ಗೂಡನ್ನು ಕಿತ್ತು ಬರೋ ಸಮಯದಲ್ಲಿ, ಅಥವಾ ಒಂದು ಸುಂದರವಾದ ಸೃಷ್ಟಿನ ಮಾಡವಲ್ಲಿ ಅನ್ನೋದ್ರ ಬಗ್ಗೆ ಒಂದು ಸಮೀಕ್ಷೆ ನಾವು ಈ ಪುಸ್ತಕದಲ್ಲಿ ಕಾಣ್ತೀವಿ. ನಾನೇ ಕತೆ ಹೇಳೋಕ್ಕೆ ಹೋಗಲ್ಲ. ಅದೇ ಚಿಟ್ಟೆ ಮತ್ತೆ ಏನು ಮಾಡುತ್ತೆ ಗೊತ್ತಾ? ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟಾಗ ತನ್ನ ಮರಿ ಸುರಕ್ಷಿತವಾಗಿರಲಿ ಅಂತ ಆ ಮೊಟ್ಟೆಯ ಸುತ್ತ ಒಂದು ಕವಚ ಮಾಡುತ್ತೆ. ಆದರೆ ಆ ಮರಿ ಕೂಡ ಆಚೆ ಬರಬೇಕಾದ್ರೆ ಆ ಕವಚವನ್ನು, ತಾಯಿ ಕೊಟ್ಟ ಕವಚವನ್ನು ಒಡೆದು ಆಚೆ ಬರುತ್ತೆ. ಹೀಗೆ ರೇಷ್ಮೆ ಹುಳುವಿನ ಇಡೀ ಜೀವನ ಕ್ರಮದಲ್ಲಿ ನಾವು ಹೊಸದನ್ನು ಹುಟ್ಟಾಕಬೇಕಾದ್ರೆ ಹಳೆಯದನ್ನು ಕೆಲವೊಮ್ಮೆ ಹೇಗೆ ಹರಿದು ಹಾಕಬೇಕು, ತಾಯಿ ಕೊಟ್ಟ ಕವಚವನ್ನೇ ಹರಿದು ಹುಳ ಆಚೆ ಬರುತ್ತೆ. ಇನ್ಎವಿಟಬಲ್, ಅದು ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ನಮ್ಮ ಪರಂಪರೆಯ ಪಲ್ಲಟಗಳು ಅಷ್ಟೇ ಕೊಡಂದವೆ. ಉದಾಹರಣೆಗೆ ನನ್ನ ಜೀವನ, ಮೇಡಮ್ ನಿಮ್ಮ ಕತೆ ಓದ್ತಿರ್ಬೇಕಾದ್ರೆ ನನಗೆ ನನ್ನ ಜೀವನದ ಭಾಳ ಜ್ಞಾಪಕ ಬಂತು. ಏನು ಅಂತ 1-2-3 ಉದಾಹರಣೆ ಕೊಡ್ತೀನಿ. ನಮ್ಮ ತಂದೆ 1998ರಲ್ಲಿ ತೀರ್ಕೊಂಡ್ರು.
ಅವ್ರು ತೀರ್ಕೊಂಡಾಗ ಅವರ ಪೆಟ್ಟಿಗೆ ಇರುತ್ತಲ್ಲ, ಅವ್ರದ್ದು ಏನೇನೋ ಆಸ್ತಿ ಪಾಸ್ತಿ ಎಲ್ಲ, ಅದನ್ನು ತೆಗಿತಾ ಇರಬೇಕಾದ್ರೆ ಒಂದು ಚಿತ್ರ ಕಾಣಿಸ್ತು. ನಮ್ಮ ತಂದೆ ಪ್ರೈಮರಿ ಸ್ಕೂಲ್ ಮೇಸ್ಟ್ರು 1960 ಸಮಯದಲ್ಲಿ. ನಾನು ಯಾವತ್ತೂ ಕೂಡ ಅವರನ್ನ ಪಂಚೆ ಮತ್ತು ಶರ್ಟನ್ನು ವಿನಃ ಬೇರೆ ನೋಡೇ ಇರಲಿಲ್ಲ. ಅವರ ಪೆಟ್ಟಿಗೆ ತೆಗೆದಾಗ ಒಳಗಡೆ ಒಂದು ಫೋಟೋ, ಆ ಫೋಟೋದಲ್ಲಿ ಯಾರೋ ಇಬ್ಬರು ಕೂತ್ಕೊಂಡಿದ್ದಾರೆ. ಒಬ್ಬರು ನಮ್ಮ ತಂದೆ, ಇನ್ನೊಬ್ಬರು ಅವರ ಸ್ನೇಹಿತರು. ಇಬ್ಬರು ಕೂಡ ಪ್ಯಾಂಟು ಶರ್ಟ್ ಹಾಕ್ಕೊಂಡಿದ್ದಾರೆ. ನನಗೆ ಆಶ್ಚರ್ಯ, ನಮ್ಮ ತಂದೆ ಪ್ಯಾಂಟು ಶರ್ಟ್ ಹಾಕ್ಕೊಂಡಿದ್ರ ಅಂತ. ಅಷ್ಟೇ ಅಲ್ಲ, ಅವರು ಕೂದಲು ಈ ಕತ್ತಿನ ಮೇಲೆ ಹರಿದು ಭುಜದ ಮೇಲೆಲ್ಲ ಓಡಾಡ್ತಾ ಇರೋಷ್ಟು ಉದ್ದದ ಕೂದಲು, ಕಿವಿನಲ್ಲಿ ಓಲೆಗಳು. ಯಾವತ್ತೂ ನಮ್ಮ ತಂದೆ ನೋಡಿಲ್ಲ ಹಾಗೆ ನಾನು. ನಮ್ಮ ತಾಯಿನ ಕೇಳಿದೆ, ಏನಮ್ಮ ಅಣ್ಣ ಅಂದ್ರೆ, ನಾವು ಅಣ್ಣ ಅಂತ ಕರಿತಾ ಇದ್ದ ನಮ್ಮ ತಾಯಿನ, ನಮ್ಮ ಅಣ್ಣ ಪ್ಯಾಂಟು ಶರ್ಟ್ ಹಾಕ್ಕೊಂತ ಇದ್ದಾರೆ. ಅಯ್ಯೋ ಅದೊಂದು ದೊಡ್ಡ ಕಥೆನಪ್ಪ. ಅಲ್ಲಮ್ಮ ಉದ್ದದ ಕೂದಲು ಬಿಟ್ಟಿದ್ರ, ಅದಿನ್ನೂ ದೊಡ್ಡ ಕಥೆನಪ್ಪ. ಅವರು ಪ್ರೈಮರಿ ಸ್ಕೂಲ್ ಮೇಸ್ಟ್ರಾಗಿ ಹೋದಾಗ ಹಳ್ಳಿಲಿ ಬೆಳೆದವರು. ಆಗ ಹಳ್ಳಿನಲ್ಲಿ ಕ್ರಾಪ್ ಕಟ್ ಮಾಡಿಸ್ಕೊಂಡ್ರೆ ನೀನು ಅಪರಾಧ ಮಾಡಿದ್ದೀಯ, ಪಾಪ ಮಾಡಿದ್ದೀಯ ಅಂತ. ಹಾಗಾಗಿ ಆ ಕೂದಲು ಹಾಗೇ ಇತ್ತು. ಮೇಸ್ಟ್ರಾಗಿ ಹೋಗಿದ್ದಾರೆ, ಅಲ್ಲಿ ಯಾರೋ ಅವರಿಗೆ ಏನೋ ಹತ್ಸಿ, ನೀನು ಮೇಸ್ಟ್ರು, ನೀನು ಹಳೆ ಪಂಚೆ ಉಟ್ಕೊಂತೀಯ ಅಂತ ಪ್ಯಾಂಟು ಶರ್ಟ್ ಹಾಕಿ ಫೋಟೋ ತೆಗೆಸ್ಬಿಟ್ಟಿದ್ದಾರೆ. ಆದರೆ ಕಿವಿಯಲ್ಲಿ ಇನ್ನೂ ಕೂಡ ಓಲೆ ಇದೆ. ಅದಾದ ಮೇಲೆ ಅವರು ಈ ಕ್ರಾಪ್ ಕೂಡ ಕಟ್ ಮಾಡಿಸ್ಕೊಂಡ್ರಂತೆ, ಮನೆಗೆ ಬಂದ್ರಂತೆ. ಆ ಪ್ಯಾಂಟು ಶರ್ಟಲ್ಲೇ ಮನೆಗೆ ಬಂದಿದ್ದಾರೆ. ಮನೆಯಲ್ಲಿ ದೊಡ್ಡ ಜಗಳ, ನೀನು ಫಾರಿನವನಾಗ್ಬಿಟ್ಟಿದ್ದೀಯ ಅಂತ. ಇಂಗ್ಲೀಷ್ ಗೊತ್ತಲ್ಲ ನಿಮಗೆ, ಅಡಿಗಳಲ್ಲಿ ಏನು ಹೇಳ್ತಾರೆ ಅಂತ. ಫಾರಿನವನು ಅಂತಂದರೆ ಯು ಬಿಕಮ್ ಫಾರಿನರ್ ಅಂತ. ಸೊ ನೀನು ಪರಂಗಿಯವನಾಗ್ಬಿಟ್ಟಿದ್ದೀಯ ಅಂತ ನಮ್ಮ ಅಜ್ಜಿಯರೆಲ್ಲ ನಮ್ಮ ತಂದೆಗೆ ಬೈದು ಏನೇನೋ ಮಾಡಿ, ಇನ್ನೇನು ಮಾಡೋಕ್ಕಾಗಲ್ಲ, ಕೂದಲು ಕಟ್ಟಾಗ್ಬಿಟ್ಟಿದೆ, ಅದು ಬೆಳೆಸೋಕ್ಕಾಗಲ್ವಲ್ಲ. ಅದಾದ ನಂತರ ನಮ್ಮ ತಂದೆ ಕಾಫಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ರಂತೆ. ಸೊ ಕಾಫಿ ತಂದು ನಮ್ಮ ಮನೆಯಲ್ಲಿ ಕಾಫಿ ಮಾಡಿ ಎಲ್ಲರಿಗೂ ಕೊಟ್ಟಾಗ ಮತ್ತೆ ನಮ್ಮ ಅಜ್ಜಿಯರು ಗಲಾಟೆ, ಈ ಕುಡಿತಕ್ಕೆಲ್ಲ ನೀನು ಬಿದ್ದುಬಿಟ್ಟಿದ್ದೀಯಾ, ಕಾಫಿ ಕುಡಿತಕ್ಕೆ ಬಿದ್ದುಬಿಟ್ಟಿದ್ದೀಯಾ, ನಮ್ಮ ಮನೆಯಲ್ಲಿ ಕಾಫಿ ಮಾಡಬಾರ್ದು, ನೀನು ಆಚೆ ಹಾಕ್ಬಿಡ್ತೀನಿ ನನಗೆ ಕಾಫಿ ಮಾಡಿದರೆ ಅಂತ. ನಮ್ಮ ತಂದೆ ಒಂದು ಸಪರೇಟ್ ರೂಮಲ್ಲಿ ಒಂದು ಸಣ್ಣ ಸ್ಟವ್ ಇಟ್ಕೊಂಡು ಕಾಫಿ ಮಾಡಿ ನಮಗೆಲ್ಲ ಕೊಡ್ತಾಯಿದ್ರು. ಕಾಫಿ ಮಾಡೋದು ಅಷ್ಟು ನಿಷಿದ್ಧವಾಗಿತ್ತು ನಮ್ಮ ಮನೆಯ ಅಡುಗೆ ಮನೆಯಲ್ಲಿ. ಆದರೆ ಇವತ್ತು ಅದೇ ಅಜ್ಜಿ ಕಾಫಿ ಕೇಳ್ತಾಳೆ. ಹೀಗೆ ನಮ್ಮ ಪಲ್ಲಟಗಳು ಬದಲಾಗ್ತಾ ಇರೋದು, ನಮ್ಮ ಸಂಸ್ಕೃತಿ ಅಥವಾ ಇದು ಎಲ್ಲ ಕಡೆಯಿಂದ ಕಾಮನ್. ನಾನು ಕೊಡ್ತಾ ಇರೋ ಉದಾಹರಣೆ ಕ್ಷುಲ್ಲಕ ಅನಿಸಿದ್ರು ಅದೊಂದು ರೂಪಕವಾಗಿ ದಯವಿಟ್ಟು ಪರಿಗಣಿಸ್ಬೇಕು ಅದನ್ನು. ಈ ಭಾವನೆಯಲ್ಲಿ ಈ ಥರದ ಬದಲಾವಣೆಗಳು, ಪಲ್ಲಟಗಳು ಬಹಳ ಗಂಭೀರವಾಗಿ ಮೂಡಿ ಬಂದಿವೆ. ನಾನು ಅದೆಲ್ಲವನ್ನು ಹೇಳೋಕೆ ಇಷ್ಟ ಇಲ್ಲದೆ ಒಂದು ರೂಪಕ, ಒಂದು ಸಣ್ಣ ಕಥೆ ಹೇಳ್ತಾ ಇದ್ದೀನಿ ಅಷ್ಟೇ. ಆ ಕತೆ ಓದ್ತಾ ಇರ್ಬೇಕಾದ್ರೆ ನನಗೆ ನನ್ನ ಜೀವನದ ಹಲವಾರು ಘಟನೆಗಳ ಜ್ಞಾಪಕ ಬಂದಿದೆ ಅಂತಂದರೆ, ನೀವು ಅಲ್ಲಿ ಒಂದನ್ನು ಎವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಕಾದಂಬರಿ ನಿಮ್ಮಲ್ಲಿ ಒಳಗೆ ಹುದುಗಿರುವ ಭಾವನೆಗಳನ್ನು, ಅನುಭವಗಳನ್ನು ಹೆಕ್ಕಿ ಹೊರಗೆ ತೆಗೆದಿದೆ ಅಂತಂದರೆ ಅದು ಆ ಕಾದಂಬರಿಗೆ ಸಲ್ಲುವ ಜೈಕಾರ ಅಂತ ನಂಗೆ ಅನಿಸುತ್ತೆ. ಅದು ಇಟ್ಸ್ ಅ ಸಕ್ಸಸ್ ಆಫ್ ದಟ್ ಪರ್ಟಿಕ್ಯುಲರ್. ನಮ್ಮೆಲ್ಲರನ್ನೂ ಕೂಡ ಕೆದಕಿ ನಮ್ಮ ಒಳಗಿರುವ ಅನುಭವಗಳನ್ನು, ಭಾವಗಳನ್ನು, ಮರೆದು ಹೋದ ಆ ಕಥೆಗಳನ್ನು ಚುಚ್ಚಿ ಹೊರಗೆ ತೆಗೆತು ಅಂತಂದರೆ ಆ ಕಾದಂಬರಿ ನಿಜಕ್ಕೂ ಕೂಡ ಜಯ ಗಳಿಸಿದೆ. ಅಂಥ ಸಾಧನೆ ಮಾಡುವ ಅಥವಾ ಅಂತಹ ಪ್ರಭಾವಕಾರಿಯಾದ ಕಾದಂಬರಿ ಬರೆದಿರುವ ಸಿರಿಮೂರ್ತಿ ಅವರಿಗೆ ನನ್ನ ಅಭಿನಂದನೆಗಳು ಕೂಡ. ಎಷ್ಟೊತ್ತು ಮಾತಾಡ್ಬೋದು ಮೇಡಮ್? ಒಂದು 2-3 ನಿಮಿಷ ಬಹುಶಃ. ಓಕೆ. ನಮ್ಮ ತಂದೆಯವರನ್ನ ನೆನೆಸ್ಕೊಂಡಾಗ ಇವೆಲ್ಲ ಕೂಡ ನನ್ನ ಒಳಗಡೆಯಿಂದ ಹೊರಬಂದ ಕೆಲವು ನೆನಪುಗಳು. ಒಂದು ದಿವಸ ನಮ್ಮ ತಂದೆ ಹತ್ರ ನಮ್ಮಕ್ಕ, ನಾನು ಹೇಳ್ತಾ ಇರೋದು 60 ವರ್ಷಗಳ ಹಿಂದೆ, ಹಳ್ಳಿನಲ್ಲಿ ಓಡಿ ಬಂದು ನಮ್ಮ ತಂದೆನ ತಪ್ಪಿಕೊಂಡು ಅಳ್ತಾ ಇದ್ಲು ನಮ್ಮಕ್ಕ. ಯಾಕೆ ಮಗಳೇ ಅಂತ ನಮ್ಮ ತಂದೆ ಕೇಳಿದ್ರೆ ಅವಳು ಹತ್ಕೊಂಡು ಹೇಳ್ತಾ ಇದ್ಲು. ನಮ್ಮ ತಂದೆ ನಮ್ಮ ಅಕ್ಕನಿಗೆ ಆಗ ಸೈಕಲ್ ಕಲಿಸಿದ್ರು. ದಯವಿಟ್ಟು ನೆನೆಸ್ಕೊಳ್ಳಿ, 60 ವರ್ಷಗಳ ಹಿಂದೆ ಕೋಲಾರ ತಾಲೂಕಿನ ಒಂದು ಸಣ್ಣ ಹಳ್ಳಿನಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಸೈಕಲ್ ಕಲಿಸೋದು ಅಂದರೆ ದೊಡ್ಡ ಅಪರಾಧ ಅದು. ಸೊ ನನ್ನ ಅಕ್ಕ ಸೈಕಲ್ ಕಲ್ತ್ಕೊಟ್ಟಿದ್ಲಲ್ಲ, ಕೂಡ್ಕೊಂಡು ಎಲ್ಲ ಹೋಗ್ತಿರ್ಬೇಕಾದ್ರೆ ನಮ್ಮ ಹಳ್ಳಿಯ ಹಿರಿಯೊಬ್ರು ಯಾರೋ ಬಂದು ನಿಲ್ಲಿಸ್ಬಿಟ್ಟು, ಏನಮ್ಮ ನಿಂಗೆ ಮಾನ ಮರ್ಯಾದೆ ಇದೆಯಾ, ಹೆಣ್ಣು ಹುಡುಗಿಯಾಗಿ ಸೈಕಲ್ ತುಳಿತೀಯದೆಯಲ್ಲ, ನಿಮ್ಮ ಅಪ್ಪನಿಗಂತೂ ಬುದ್ಧಿ ಇಲ್ಲ, ನಿಂಗೂ ಬುದ್ಧಿ ಇಲ್ವಾ ಅಂತ ಬೈದಿದ್ದಕ್ಕೆ ಅವಳು ನಾನು ನನ್ನ ಜೀವನದಲ್ಲೇ ಸೈಕಲ್ ತುಳಿಯೋಲ್ಲ ಅಂತ ಬಿಟ್ಟು ಅದನ್ನು ಬಂದು ನಮ್ಮ ತಂದೆ ಹತ್ರ ತಪ್ಪಿಕೊಂಡು ಅಳ್ತಾ ಇದ್ಲು. ನಮ್ಮ ತಂದೆ ಆಗ ಹೇಳಿದ ಮಾತು ನನಗಿಲ್ಲಿ ಬಹಳ ಪ್ರಸ್ತುತ ಅನಿಸುತ್ತೆ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಅವ್ರು ನಮ್ಮ ಅಕ್ಕನಿಗೆ ಹೇಳ್ತಾ ಇದ್ದರು, ನೋಡು ಅವರೆಲ್ಲ ಏನಾದರೂ ಅಂದ್ಕೊಳ್ಳಿ, ನೀನು ಇವತ್ತು ನಿನ್ನನ್ನು ಯಾರು ಬೈದರೋ ಅವರೇನೇನೆ ನಿನ್ನನ್ನು ಮೆಚ್ಕೊಂಡು ಎಂಥ ಸಾಧನೆ ಮಾಡಿದ್ಲು ಹೇಳು ಅಶ್ವತ್ಥಮ್ಮ ಅಂತ ಹೊಗಳಬೇಕು. ಆ ರೀತಿಯ ಗುರಿ ಇಟ್ಕೊಂಡು ಆ ಗುರಿ ಸಾಧನೆ ಮಾಡಬೇಕು ಅಂತಂದರು. ನಮ್ಮಕ್ಕ ಅದರಿಂದ ಸ್ಫೂರ್ತಿ ತಗೊಂಡು ಅಳು ನಿಲ್ಲಿಸಿ ಏನೋ ಮಾಡಿದ್ಲು. ಆದರೆ ನಮ್ಮ ತಂದೆ ಆಡಿದ ಮಾತು, ಗುರಿ ಇಟ್ಟುಕೊಂಡು ಗುರಿ ಸಾಧನೆ ಮಾಡಬೇಕು ಅನ್ನೋದು ನನ್ನ ಎಷ್ಟು ನೆಲೆಯಾಗಿತ್ತು ಅಂತಂದರೆ, ನಾನು ಏನೋ ಒಂದು ಸಣ್ಣ ಗುರಿ ಇಟ್ಕೊಂಡು ನಾನು ಮಾಡಬೇಕು ಅಂತ ನನಗೂ ಹುರುಪು ಬಂದಿತ್ತು. ಬೆಳೀತಾ ಇದ್ದಾಗೆ ಕುವೆಂಪು ಅವರ ಓ ನನ್ನ ಚೇತನ ಹಾಡಿದೆಯಲ್ಲ, ಅದನ್ನು ಕೇಳ್ತಾ ಇದ್ದೆ.
ಮನೆಯನೆಂದು ಕಟ್ಟದಿರು ಗುರಿಯನೆಂದು ಮುಟ್ಟದಿರು. ಇದೇನಪ್ಪ ಇದು? ನಮ್ಮಪ್ಪ ಗುರಿ ಇಟ್ಕೊಂಡು ಮಾಡು ಅಂತಂದ್ರು, ಇಲ್ಲಿ ಕುವೆಂಪು ಗುರಿ ಇಟ್ಬೇಡ ಅಂತಂತಿದ್ದಾರೆ, ಗುರಿನೆಂದು ಮುಟ್ಟದಿರು ಅಂತಿದ್ದಾರೆ. ನನಗಾಗ ಅನಿಸ್ತು ಇದು ನಮ್ಮ ಜೀವನದ ಅಡವಳಿಕೆಯಲ್ಲಿ ನಾವು ಬದಲಾಯಿಸಬೇಕಾಗಿರ್ತಕ್ಕಂಥ ಚಿತ್ರಣಗಳು ಅಂತ. ನಮ್ಮ ತಂದೆನೂ ಸರಿ ಒಂದು ಗುರಿ ಇಟ್ಕೋಬೇಕಂತ, ಅಥವಾ ಕುವೆಂಪುನೂ ಸರಿ ಒಂದೇ ಗುರಿ ಇಟ್ಕೋಬೇಡ, ಗುರಿನ ದಾಟಿ ಮುಂದೆ ಹೋಗ್ತಾ ಇರುವಂತ. ಹೀಗೆ ನಮ್ಮ ಜೀವನದಲ್ಲೂ ಕೂಡ ನಮ್ಮ ಮೌಲ್ಯಗಳನ್ನು ನಾವು ವಿಂಗಡಿಸ್ತಾ ಹೋದಂಗೆ, ಹುಡುಕ್ತಾ ಹೋದಂಗೆ ಹೊಸ ಹೊಸ ಮೌಲ್ಯಗಳನ್ನ ಹುಡುಕ್ತಾ ಇರ್ತೀವಿ. ಹೊಸ ಹೊಸ ಮೌಲ್ಯಗಳನ್ನ ಹುಡುಕೋವಲ್ಲಿ ಹಳೆಯದನ್ನು ಹೊಡೆದಾಕ್ತೀವಿ. ನಾವು ಆವಾಗಲೇ ಹೇಳಿದಾಗೆ ಗೂಡನ್ನು ಕಿತ್ತು ಚಿಟ್ಟೆ ಆಚೆ ಬರೋದಂಗೆ ಹಳೆದನ್ನು ಕಿತ್ತಾಕ್ತೀವಿ. ಯಾವ ಧರ್ಮದ ನಂಬಿಕೆಯಲ್ಲಿ, ಯಾವ ಚಿಂತನೆಗಳಲ್ಲಿ, ಯಾವ ಜೀವಶೈಲಿಗಳಲ್ಲಿ ಹಳೆದನ್ನು ಕೊಳೆತೋಗಿದ್ದನ್ನು ಕಿತ್ತಾಕಿ ಹೊಸದನ್ನು ಹುಟ್ಟು ಹಾಕಿ ಬದಲಾವಣೆ ಆಗ್ತಾ ಇರುತ್ತೋ, ವಿಕಾಸಕ್ಕೆ ಅವಕಾಶ ಇರುತ್ತೋ, ಅಂತಹ ಧರ್ಮ ಚಿಂತನೆಗಳು, ನಂಬಿಕೆಗಳು ಅಥವಾ ಸಂಸ್ಕೃತಿಗಳು ಮಾತ್ರ ವಿಕಾಸವನ್ನು ಗೌರವಿಸಿ ಉಳಿಯೋದಕ್ಕೆ ಸಾಧ್ಯ. ಆದರೆ ಆ ವಿಕಾಸದ ಹಾದಿಯಲ್ಲಿ ಕೆಲವೊಮ್ಮೆ ಎಷ್ಟು ಮಟ್ಟಿಗೆ ನಾವು ಅದನ್ನು ತಾಳ್ಕೋಬೇಕು, ಎಷ್ಟು ಮಟ್ಟಿಗೆ ನಾವು ತಾಳ್ಮೆಯಿಂದ ಇರಬೇಕು, ಯಾವುದನ್ನು ನಾವು ಸ್ವೇಚ್ಛೆಯಾಗಿ ಬಳಸಬೇಕು, ಯಾವುದನ್ನು ಬಳಸಬಾರ್ದು ಅನ್ನೋದರ ಬಗ್ಗೆ ಒಂದು ಸಂಕೀರ್ಣವಾದ ಗಂಭೀರವಾದ ಅವಲೋಕನೆ ಈ ಕಾದಂಬರಿ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ, ಸ್ವೇಚ್ಛೆ ಅನ್ನೋ ಹೆಸರಲ್ಲಿ ಇಡೀ ಸಂಸಾರವನ್ನು ಒಂದು ದುರಂತಕ್ಕೆ ಅಥವಾ ಒಂದು ಭೂ ಕುಸಿತಕ್ಕೆ ಅಂತ ಅನ್ಬೋದು, ಅಥವಾ ಭೂಕಂಪ ಉಂಟಾಗ್ಬಿಡುತ್ತೆ ಸಂಸಾರದಲ್ಲಿ. ಆ ರೀತಿಯ ಒಂದು ಸ್ಥಿತಿ ಒದಗಿ ಬರುತ್ತೆ ಈ ಕಥೆಯಲ್ಲಿ. ಒಂದು ಕ್ಯಾರೆಕ್ಟರಿಂದ ಅವಳನ್ನು ಒಂದು ದಿಕ್ಕಲ್ಲಿ ಇಟ್ಕೊಂಡು, ಅವಳ ಮಗನನ್ನು ಮತ್ತೊಂದು ದಿಕ್ಕಲ್ಲಿ ಇಟ್ಕೊಂಡು, ಇವರು ಎರಡನ್ನೂ ಕೂಡ ಮುಖಾಮುಖಿಯಾಗಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಓದುಗ ಚಿಂತನೆ ಮಾಡುವ ಹಾಗೆ ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಜೊತೆಗೆ ಅವರು ಈಗಲೇ ಹೇಳಿದಾಗೆ ಪಾಶ್ಚಾತ್ಯ ಮತ್ತು ಪೂರ್ವ ಸಂಸ್ಕೃತಿಗಳ ನಡುವೆ ಕೂಡ ಮುಖಾಮುಖಿಯಾಗಿಸಿ ಅವೆರಡರ ನಡುವೆ ಒಂದು ಸೇತುವೆ ಕಟ್ಟಿ, ಎರಡು ಜೀವಗಳ ಮೂಲಕ, ಒಂದು ಜೀವ ಭಾರತದ್ದು, ಒಂದು ಜೀವ ಅಮೆರಿಕದ್ದು, ಅವೆರಡರ ನಡುವೆ ಸೇತುವೆ ಕಟ್ಟಿ ಅವುಗಳ ಮೂಲಕ ಪ್ರತಿ ಸಂಸ್ಕೃತಿಯಲ್ಲೂ ಒಳ್ಳೆಯದಿದೆ, ಕೆಟ್ಟದ್ದಿದೆ, ನಾವು ಯಾವತ್ತೂ ಎಲ್ಲದರಲ್ಲೂ ಒಳ್ಳೆಯದನ್ನು ಸ್ವೀಕರಿಸಿ ಮುಂದುವರೆದರೆ ನಿಜವಾದ ನಡೆಯಾಗುತ್ತೆ, ನಿಜವಾದ ವಿಕಾಸ ಆಗುತ್ತೆ. ಇವೆಲ್ಲ ರೀತಿಯ ಬೋಧನೆ ಅಂತ ಹೇಳೋಕ್ಕಾಗಲ್ಲ, ಒಂದು ರೀತಿಯ ತಾತ್ವಿಕ ಅಥವಾ ತಾರ್ಕಿಕ ಚಿಂತನೆಗಳಿಗೆ ನಮ್ಮನ್ನು ಹಚ್ಚುತ್ತೆ. ಹೆಚ್ಚಿಗೆ ನಾನು ಮಾತಾಡೋಕ್ಕೆ ಇಷ್ಟ ಆಗಲ್ಲ. ಇಂತಹ ಕಾದಂಬರಿ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರ ಅಭಿನಂದನೆಗಳು ಅವ್ರಿಗೆ ಸಲ್ಲಬೇಕು. ಮತ್ತು ನಾನು ಹೋದ ಕಾದಂಬರಿ ಬಿಡುಗಡೆಯಲ್ಲಿ ಒಂದು ಮಾತು ಹೇಳಿದ್ದೆ, ಅವ್ರಿಗೆ ಅವಾಗ ಸುಮಾರು 75 ದಾಟಿತ್ತು ಅಂತ ಕಾಣುತ್ತೆ. 75 ದಾಟಿ ಕಾದಂಬರಿ ಬರೀತಿದ್ದಾರೆ ಅಂದರೆ ನಮಗೆಲ್ರಿಗೂ ನಾಚಿಕೆ ಆಗಬೇಕು, ಸ್ಫೂರ್ತಿನೂ ಆಗಬೇಕು ಅಂತ. ಈಗ ಕೇಳಿದೆ ಎಷ್ಟು ವಯಸ್ಸು ಅಂತ, 78 ಅಂದರು. ಶರ್ಮಾ ಅವರೇ, ನಮ್ಮೆಲ್ರಿಗೂ 78ರಲ್ಲಿ ಕೂಡ ಬರೆಯೋ ಅಂತ ಅದೃಷ್ಟ ಇರಲಿ, ದೇವರು ನಮಗೆ ಕೊಡಲಿ. ಇವ್ರಿಗೆ ಇನ್ನೂ ಕೂಡ ಬರೆಯೋಕ್ಕೆ ದೇವರು ಹಾರೈಸಲಿ ಅಥವಾ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸ್ತೀನಿ. ನಮಸ್ಕಾರ.